ನಾವೇನೋ ಮಾಡಿದ್ವಿ ಅಂತ ಹೊರಟ್ರು. ಈ ಚುನಾವಣೆದು ಸ್ಪಷ್ಟವಾದ ಕಾರ್ಯತಂತ್ರ ಏನು ಇಲ್ಲ. ನಮ್ಮ ಕೆಲಸ, ನಮ್ಮ ಪ್ರಾಮಾಣಿಕತೆ, ನಮ್ಮ ನಿಷ್ಠೆ, ಇವು ಮೂರೇ ಗೆದ್ದಿದ್ದು ಬಿಟ್ರೆ ದುಡ್ಡು ಗೆದ್ದಿಲ್ಲ, ಆರ್ಭಟನು ಗೆದ್ದಿಲ್ಲ, ಪಕ್ಷಗಳು ಗೆದ್ದಿಲ್ಲ. ಇಲ್ಲಿ ಯಾರ್ಯಾರು ಪ್ರಾಮಾಣಿಕ ಕೆಲಸ ಮಾಡ್ಯವ್ರೆ ಅವರು ಈ ಚುನಾವಣೆಯ ಗೆಲುವಿನ ರೂವಾರಿಗಳು, ಅವರು ಈ ಚುನಾವಣೆಯ ಹೀರೋಗಳು. ಎಲ್ಲ ಮುಖಂಡರುಗಳು ನೀವು BC ಆನಂದನಿಗೆ ವೋಟ್ ಹಾಕ್ಬೇಕು, ಎರಡನೇ ಅಭ್ಯರ್ಥಿಗೆ ಹಾಕೂಡುದು ಅಂತೇಳಿ ಎಲ್ಲ ಮುಖಂಡರುಗಳು ಹೇಳಿದ್ರು. ಆ ಮುಖಂಡರುಗಳು ನಮ್ಮ ಸೇವೆನ ಗಮನಿಸಿದ್ರು ಪ್ರಾಮಾಣಿಕರು. ಯಾಕಂದ್ರೆ ಪಾಪ ಮುಖಂಡರುಗಳು ಒಳಗಡೆ ಓಟ್ ಹಾಕಕ್ ಹೋಗಲ್ಲ. ಮುಖಂಡರುಗಳು ಓಟ್ ಹಾಕಕ್ ಹೋಗಿದ್ರೆ ನನ್ನ ಲೆಕ್ಕ ಆಪೋಸಿಟ್ ಹೋಗಿ ಠೇವಣಿ ಬತ್ತಿರಲ್ಲ, 3-4 ತಗೊಬೇಕಾಯ್ತು ಅವನು. ಈ ಒಂದಷ್ಟು ಜನ ಅಧ್ಯಕ್ಷರುಗಳು ಈ ಬೆಳಗ್ಗೆ ಒಂದ್ ಡ್ರೆಸ್, ಸಾಯಂಕಾಲ ಒಂದ್ ಡ್ರೆಸ್ ಹಾಕೋರು ಒಂದಷ್ಟು ಜನ ಅವ್ರೆ. ಅವ್ರಿಗೆ ಪ್ರಾಮಾಣಿಕತೆ ನಿಷ್ಠೆ ಗೊತ್ತಾಗಲ್ಲ. ಅವ್ರಿಗೇನಂದ್ರೆ ಯಾವ ಅಧ್ಯಕ್ಷ ಏನನ್ನ ಹಾಕೊಂಡ್ಲಿ, ಯಾವ ಡೈರೆಕ್ಟರ್ ಏನ್ ಹಾಕೊಂಡ್ಲಿ, ಇವತ್ತೇನೋ ನಾನು ಮಡಿಗೆ ಬಿಡ್ಬೇಕಂತ ಹೊರಟವ್ರೆ. ಬಹುಶಃ ನನ್ನ ಲೆಕ್ಕ 41ರಲ್ಲಿ ಒಂದ್ ಹಾಕದ್ ಧರ್ಮ ಅದೇ. ವೆಂಕಟರಮಣಯ್ಯವ್ರ ತಮ್ಮವರು ಅವರು ಅಭ್ಯರ್ಥಿ ನಿಲ್ಸವ್ರೆ, ಏನೋ ಪಾಪ ಅವ್ರ ಕಮಿಟ್ಮೆಂಟ್ ಅದೇ ಒಂದ್ ಹಾಕೊಂಡ್ಲಿ. ಇನ್ನೀ 40 ಜನ ಹಾಕವ್ರಲ್ಲ, ಇನ್ನ ಅಭ್ಯರ್ಥಿ ಓಟೆ ಓಪನ್ ಮಾಡಲ್ಲ, ಅವ್ನು ಓಟೆ ತೆಗಿಲ್ಲ, ಕೌಂಟ್ಗೆ ತಗೊಳಲ್ಲ ಒಂದ್ ಓಟು. ಅವ್ನ ಎಷ್ಟು ಅಡಾಸ್ ಅಂತ ಓಟ್ ಹಾಕಿದ್ರೆ ಗೊತ್ತಾಗ್ತದಲ್ವಾ. ಅವ್ನ ಓಟ್ನೆ ಕೌಂಟ್ ತಗೊಳಲ್ಲ ಅಂದ್ರೆ ಇನ್ ಯಾವ ಮಾಡೋದು ಅಭ್ಯರ್ಥಿ ಆತ್ನು. ಇನ್ನು 40 ಜನ ಅಧ್ಯಕ್ಷರುಗಳು ಆತನ ಓಟ್ ಮಾಡಿರೋರು ಏನಿವತ್ತು ಕರ್ಮ ಅಂತಾರಲ್ಲ, ಆ ಕರ್ಮಕ್ಕೆ ಸಿಗಾಕೊಂಡವ್ರೆ ಅಂತ ನನ್ನ ಲೆಕ್ಕ. ಪ್ರಾಮಾಣಿಕತೆಗೆ ಒತ್ತು ಕೊಟ್ಟಿಲ್ಲ, ಅವರು ಕೆಲಸಕ್ಕೆ ಒತ್ತು ಕೊಟ್ಟಿಲ್ಲ, ರೈತರ ಪರವಾಗಿ ಹೋರಾಟ ಮಾಡಿರೋದಕ್ಕೆ ಅವ್ರು ಒತ್ತು ಕೊಟ್ಟಿಲ್ಲ. ಅವ್ರ ಸ್ವಹಿತಾಸಕ್ತಿಗೆ ಯಾವುದೋ ಪಕ್ಷ ಅದು ಇದು ಇದ್ರಲ್ಲಿ ಯಾಕೆ ಪಕ್ಷ ತರಬೇಕು ಅಂತ ನನ್ನ ಭಾವನೆ. BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಇದ್ರಲ್ಲಿ ಪಕ್ಷಕ್ಕಿಂತಲೂ ಪ್ರಾಮಾಣಿಕತೆಗೆ, ಸೇವೆಗೆ ಬೆಲೆ ಕೊಡ್ಬೇಕಾಗಿತ್ತು ಅಂತ ನನ್ನ ಅಲ್ಲ. ಈ ಗೆಲುವು ಬಹುಶಃ ನನ್ನ ಜೀವನದಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಟದ ಗೆಲುವಿದು. ನನ್ನಲ್ಲಿರ್ತಕ್ಕಂಥ ಲೋಪದೋಷಗಳನ್ನೆಲ್ಲ ತಿದ್ದಿ ಮತ್ತಷ್ಟು ಒಳ್ಳೆಯನಾಗಿ ಮತ್ತಷ್ಟು ಪ್ರಾಮಾಣಿಕ ಕೆಲಸ ಮಾಡೋದಕ್ಕೆ ಈ ಗೆಲುವು ಕೊಟ್ಟೈತೆ. ಆ ಭಗವಂತನ ಆಶೀರ್ವಾದ ಆಗೈತೆ. ನನ್ನ ಪ್ರಯತ್ನ ಸೋಲ್ಬೋದು, ನಾನು ಮಾಡಿರೋ ಪ್ರಾರ್ಥನೆ ಯಾವತ್ತೂ ಸೋಲಲ್ಲ, ಆ ದೇವ್ರು ಯಾವತ್ತೂ ಕೈ ಬಿಡಲ್ಲ ನನ್ನ ನಂಬಿಕೆ ಇಟ್ಕೊಂಡು. ಇದು ದೇವಸ್ಥಾನ ಅಂತಾನೆ ನಾನು ಅಂದ್ಕೊಂಡಿರೋದು. ಆ ದೇವ್ರ ಸೇವೆನ ಪ್ರಾಮಾಣಿಕ ಮಾಡ್ಕೊಂಡು ಹೋಗ್ತೀನಿ, ತಿಳ್ಕೊಳ್ಳೋದೇ ಇಡಿತ್ತು. ಬಹುಶಃ ನಾನು ರೈತರಿಗೆ ಹತ್ತಿರವಾಗಿ, ಆ ಸಂಸ್ಥೆಗೆ ರೈತರಿಗೆ ಹತ್ತಿರವಾಗಿ ಸೇವೆ ಮಾಡೋದಕ್ಕೆ ಏನೆಲ್ಲ ಪ್ರಯತ್ನ ಪಡ್ಬೋದು ಅದನ್ನ ಪಡ್ತೀನಿ. ಒಂದು ನನ್ನ ಗುರಿ ಏನಂದ್ರೆ ಈ ದೊಡ್ಡಬಳ್ಳಾಪುರದಲ್ಲಿ ಒಂದು ಪ್ಲಾಂಟ್ ಮಾಡಿಸ್ಬೇಕು ಅನ್ನೋ ಒಂದು ಆಸೆ ಇದೆ. ನೋಡೋಣ, ಈಗಿನ್ನು ಅಲ್ಲೆಲ್ಲ ಸುಮಾರು ಜನ ದೊಡ್ಡವ್ರು ಬಂದವ್ರೆ. ಅದರಲ್ಲಿ ಏನೇನೆಲ್ಲ ನಡೀತದೆ ಆ ವಿದ್ಯಮಾನಗಳು ನೋಡಿ ಮುಂದಿನ ತೀರ್ಮಾನ ತಗೊಂತೀನಿ. ನನ್ಗೇನೋ ಆತನಿಗೆ ತಲೆಗೇನೋ ಪೆಟ್ಟಾಗಿರ್ಬೋದು ಅನ್ಸ್ತದೆ. ಯಾಕಂದ್ರೆ ತಲೆಗೂ ಮತ್ತೆ ನಾಲ್ಗೆಗೂ ಲಿಂಕೇ ಇಲ್ಲ. ಆತನಿಗೆ ಏನ್ ಮಾತಾಡ್ತೀನಿ ನಾನು, ಏನು ಈ ಕ್ಷೇತ್ರ ಏನು ಅಂತಾನೆ ಅರ್ಥ ಮಾಡ್ಕೊಂಡಿಲ್ಲ. ಖಂಡಿತ ಹೇಳ್ತೀನಿ, ಈ ಸೀಟ್ ಕೂತಿದೀವಲ್ಲ, ಇದರಂತ ಟಫ್ ಸೀಟ್ ಯಾವುದೂ ಇಲ್ಲ. ಯಾವ ಸೀಟ್ ಬೇಕಾದ್ರೂ ಗ್ರಾಮ ಪಂಚಾಯತಿ ಅಧ್ಯಕ್ಷ ನಿಭಾಯಿಸ್ಬೋದು, ಜಿಲ್ಲಾ ಪಂಚಾಯತಿ ನಿಭಾಯಿಸ್ಬೋದು, MLA ನಿಭಾಯಿಸ್ಬೋದು. ಬೊಮ್ಮೂಲ್ ಏನ್ ಈ ಸಹಕಾರ ಸಂಘದ ಒಂದು ಬೆಂಗಳೂರು ಹಾಲು ಉತ್ಪಾದಕ ಸಹಕಾರ ಸಂಘ ಕ್ಷೇತ್ರದ್ದು ಈ ಸೀಟ್ ಇದೆಯಲ್ಲ, ಇದರಷ್ಟು ಟಫ್ ಪೋಸ್ಟ್ ಯಾವುದೂ ಇಲ್ಲ. ಇಲ್ಲಿ ಬರ್ತಕ್ಕಂಥದ್ದೆಲ್ಲರೂ ನೇರವಾಗಿ ಮಾತಾಡೋಂಥ ರೈತರು. ಹಸು ಸೊತ್ತೋದ್ರೆ ಬೈತಾನೆ, ಊರಾಗ ಹಾಲಾಕ್ಸ್ಕೊಂಡಿಲ್ಲ ಬೈತಾನೆ, ಏನೋ ಒಂದು ಇಲ್ಲಿ COB ಆದ್ರೆ ಬೈತಾನೆ. ಎಲ್ಲದಕ್ಕೂ ನಮ್ಮ ರೈತರು, ಯಾಕಂದ್ರೆ ನೇರವಂತರು ರೈತರು, ಯಾರ ಹತ್ರ ಕೈ ಚಾಚಿ ಕೈ ಅಡ್ಡಿ ಜೀವನ ಮಾಡಲ್ಲ. ಅವ್ನ್ ಸ್ವಾಭಿಮಾನ ಇರ್ತದೆ. ಸ್ವಾಭಿಮಾನಕ್ಕೋಸ್ಕರ ಬಂದು ಎಲ್ರು ಇಲ್ಲಿ ನಮ್ಮನ್ನ ಕ್ವಶನ್ ಮಾಡೋಂಥ ಜಾಗ ಇದು. ಅದಕ್ಕೆಲ್ರಿಗೂ ನಾವು ನನ್ನ ಕೈಲಾದ ಮಟ್ಗ, ನಾನೇನು 100% ಮಾಡಿದ್ದೀನಿ ಅಂತ ಹೇಳಲ್ಲ. ಬಹುಶಃ ನಾನೊಂದು 60-70ರಿಂದ 70% ಪ್ರಾಮಾಣಿಕವಾಗಿ ನಾನು ಸ್ಪಂದಿಸ್ಕೊಂಡು ಹೋಗಿದ್ದೀನಿ. ನಾನು ಈ ಕ್ಷೇತ್ರಕ್ಕೆ ಬಂದ್ಮೇಲೆ ಅನೇಕ ರಾಜಕಾರಣಗಳನ್ನ ಬದಿಗೊತ್ತಿ ಬರೀ ಬೊಮ್ಮಲ್ ಏನು ರೈತರದ್ದು ಹಾಲು ಉತ್ಪಾದಕರದ್ದು ಅಷ್ಟೇ ನೋಡ್ಕೊಂಬಂದೆ. ಅನೇಕ ಜನ ನನಗೆ ಫೋನ್ ಎತ್ತಿಲ್ಲ, ನೀನ್ ಮಾತಾಡಿಲ್ಲ, ಅದು ಮಾಡಿಲ್ಲ ಅಂತ ಕಂಪ್ಲೇಂಟ್ ಮಾಡಿರು. ನಾನು ನನ್ನ ರೈತರದ್ದು ಹೊರತುಪಡಿಸಿ ಇನ್ಯಾರ್ದು ನಾನು ಅಟೆಂಡ್ ಮಾಡಿಲ್ಲ. ಈ ಸಭೆನ ಗಮನಿಸಿದ, ಈ ಒಂದು ಸೇವೆನ ಗಮನಿಸಿದಂತ ಒಂದಷ್ಟು ಜನ ಮುಖಂಡರುಗಳು, ಈ ತಾಲೂಕಿನ ಶಾಸಕರು, ಮತ್ತೆ JDS ನಮ್ಮ ಅಂಜನಗೌಡರು, ರಂಗರಾಜಣ್ಣವರು, ಇಂಥವ್ರು ಅನೇಕರು ಪ್ರಾಮಾಣಿಕರು. ನನ್ನ ಕಾರ್ಯದರ್ಶಿಗಳು ಒಂದಷ್ಟು ಜನ, ಒಡನಾಡಿಗಳು, ನಮ್ಮ ಅಧ್ಯಕ್ಷರುಗಳು ಒಂದಷ್ಟು ಜನ ಇದ್ರು, ನಮ್ಮ ನಾಗಣ್ಣ ಇರ್ಬೋದು, ಈ ಅನೇಕ ಜನ, ಮರಿಗೌಡ, ಈ ತರ ಎಲ್ಲ ಒಂದಷ್ಟು ಜನ. ಆ ಕೆಲವ್ರು ನೀವು ನಂಬಂಗಿಲ್ಲ, ಅದ್ ಎಷ್ಟು ಜನಕ್ಕೆ 10 ಕಾಲಕ್ಕೆ ಬಿದ್ದುಬಿಟ್ಟಿದ್ವು ಪ್ರಾಮಾಣಿಕವಾಗಿರೋದಕ್ಕೆ. ನಾವು ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗಷ್ಟೇ ನಾವ್ ಯಾರ ಮೇಗನ ಕೋಪ ಮಾಡ್ಕೊಳೋದು, ಟ್ರಿಗರ್ ಆಗೋದು, ಕೋಪ ಮಾಡ್ಕೊಂಡು ಹೋಗೋದು. ಈ ಒಂದು ಸೀಟು ಪ್ರಾಮಾಣಿಕತೆಗೆ ಸ್ವಾಭಿಮಾನವಾಗಿರೋರೇ ಬರ್ಬೇಕು, ಬಿಟ್ರೆ ಎಲ್ಲ ಮೂರು ಬಿಟ್ಟವ್ರು ಈ ಸೀಟಿಗೆ ಬರಬಾರ್ದು ಅಂತ. ಮುಂದಿನ ದಿನಗಳಿಗೆ ಯಾರೇ ಬರ್ಲಿ, ನಮ್ಮ ರೈತರ ಆಯ್ಕೆ ಮಾಡೋದು, ಉತ್ತಮರನ್ನ ಆಯ್ಕೆ ಮಾಡ್ರಿ, ಪ್ರಾಮಾಣಿಕರನ್ನ ಆಯ್ಕೆ ಮಾಡ್ರಿ. ಈ ಸೀಟಿಗೆ ತರೋವಾಗ ಒಂದಷ್ಟು ತಾಳ್ಮೆ ಇರ್ಬೇಕು. ಅವನಿಗೆ ಆ ಗ್ರೌಂಡ್ ಲೆವೆಲ್ ಕಷ್ಟ ಗೊತ್ತಿರ್ಬೇಕು. ಹುಲ್ಕೊಯ್ಕೆ ಬಂದಿರೋ ಕಷ್ಟನೋ, 5 ಲೀಟರ್ ಹಾಲು ಕರೆದು 4 ಗಂಟೆ ಎತ್ಕೊಂಡು ಹೋಗಿರೋ ಕಷ್ಟನೋ ಅದೆಲ್ಲ ಗೊತ್ತಿರ್ಬೇಕು. ಸುಮ್ಮನೆ ಏನೋ ಬರ್ತೀವಿ, ನಾವೇನೋ ಐತೆ ಕಾಸು, ಯಾವುದೋ ಕಾಸು, ದುಡ್ಡಿನಾಟ ನಡೆಯಲ್ಲ. ಇವತ್ತು ಮತ ಚಲಾವಣೆ ಆಗಿರೋದು ನೋಡಿದ್ರೆ, ಅಭ್ಯರ್ಥಿ ಆತನಿಗೆ ಗೊತ್ತಿದ್ರೆ ಇನ್ಯಾವತ್ತು ಜೀವಮಾನದಲ್ಲಿ ಇಂಥದ್ದು ದುಸ್ಸಾಹಸ ಕೈ ಹಾಕ್ಬಾರ್ದು.
ಯಾರ ಆತನ ಉಬ್ಬಿಸಿ ನಿಲ್ಸವ್ರೆ ಅವ್ರಿಗೆ ಜನ್ಮ ಜಾಲಾಡಿಸ್ಬೇಕು ಅವ್ನ ಜಾತ್ಯದವನ ಅಭ್ಯರ್ಥಿ ಆದ್ರೆ. ಇಲ್ದೇ ಇದ್ರೆ ಅವನು ಅಡಾಸೆ ಇವರು ಅಡಾಸೆ ಅಂತ ನನ್ ಲೆಕ್ಕ. ನೂರಕ್ ನೂರು ಅರಿಕೆ ಕುರಿನಿ. ಪಾಪ ಉಸ್ಕೂರ್ ಆನಂದಣ್ಣು ಅಮಾಯಕನೇ ಅನ್ಸ್ತು ಈ ವಿಚಾರವನ್ನು ನೋಡಿದ್ರೆ. ತಗೊಂಡೋಗಿ ಆತನೇ ಗಂಗಾಜಲ ತಂದಿದ್ನೆಲ್ಲ ಕೊಡ್ಬಿಟ್ಟು ಆತನ್ನೇ ಕಡ್ದ್ಬಿಟ್ರಿ ಇವರೆಲ್ಲ ಸೇರಿ ಅಂತ ನನ್ ಲೆಕ್ಕ.